ಅರ್ಚನಾ ಇಲ್ಲಿ ನೋಡು, ನಾನ್ ಸುಮ್ನೆ ಇದ್ದೀನಿ. ಸುಮ್ನೆ ನನ್ನ ಕೋಪ ಬರ್ಸ್ಬೇಡ. ಈಗ ಸತ್ಯ ಹೇಳು, ಏನ್ ಬೇಕು ನಿನ್ಗೆ? ಹಾ, ತಾಳ್ಮೆ ತಾಳ್ಮೆ ತಾಳ್ಮೆ. ನನ್ನ ಫ್ರೆಂಡ್ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕು. ಆದ್ರೆ ಯಾವ ಮನೇಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಕಂಡು ಹಿಡಿದ ತಕ್ಷಣ ಅವಳನ್ನ ಕರ್ಕೊಂಡ್ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ಅವಳು ನಿನ್ನ ಬಂಧಿಸಿಡ್ತಾಳೋ ಇಲ್ಲ ಬಿಡುಗಡೆ ಮಾಡ್ತಾಳೋ ಅವಳಿಗೆ ಸೇರಿದ್ದು. ಏನು ಫ್ರೆಂಡಾ? ಯಾರ್ ನಿನ್ ಫ್ರೆಂಡು? ಅವಳಿಗೆ ಯಾಕೆ ನನ್ನ ಒಪ್ಪಿಸ್ಬೇಕು? ಅವಳು ನನ್ನ ಫ್ರೆಂಡು. ಏನ್ರಮ್ಮ ಮಾಡ್ತಾ ಇದ್ದೀರಾ? ಬಿಡ್ರಮ್ಮ. ಬಿಡ್ರಮ್ಮ ಬಿಡ್ರಮ್ಮ. ನನ್ ಕೂತ್ಕೆನೆ ಹಿಡ್ಕೋತೀಯ? ಬಿಡೆ. ಹೇಯ್ ಬಿಡ್ರಮ್ಮ. ನಡಿಯಮ್ಮ. ಯಾವಾಗ್ಲೂ ಇವಳ ಚಿತ್ರನೇ ಬಿಡಿಸ್ತಾ ಇದ್ಲು. ಹೀಗ್ ನೋಡಿದ್ರೆ ನನ್ ಪ್ರಾಣ ಕಾಪಾಡಿದಾಳೆ. ಇವರಿಬ್ರಿಗೂ ಏನ್ ಸಂಬಂಧ? ಆಕಸ್ಮಿಕವಾಗಿ ನಿನ್ನ ಹೇಗಾದ್ರೂ ಮಾಡಿ ಹುಡುಕಿ ಒಪ್ಪಿಸ್ಬೇಕು ಅಂತ ನಾನ್ ನಮ್ಮ ಊರಿಗೆ ಬಂದಿದ್ದೆ. ಅಲ್ಲಿ ನೀನು ಟೂರ್ಗೆ ಬಂದಿದ್ದೆ. ಫೋನಲ್ಲಿ ಯಾರ ಜೊತೆನೋ ಮಾತಾಡ್ತಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ಹುಡುಕ್ತಾನೆ ಇದ್ದೀನಿ. ಅವಳು ನನ್ನ ಕೈಗೆ ಸಿಕ್ಕಿಲ್ಲ. ಸಿಕ್ಕಿದ ದಿನ ನಿನಗೆ ಇಲ್ಲಿಂದ ಬಿಡುಗಡೆನಾ ಅಥವಾ ಈ ಜಗತ್ತಿಂದನೇ ಬಿಡುಗಡೆನಾ ಅಂತ ನನಗೆ ಗೊತ್ತಿಲ್ಲ. ಏನ್ ಹೇಳ್ತಿದ್ಯಾ ನೀನು? ಜೈಲಲ್ಲಿ ಯಾರೋ ಒಬ್ಳು ನನ್ ಚಿತ್ರ ಬರೀತಿದ್ಲ. ಹೇಗಿದ್ಲು ಅವಳು? ನಂತರ ಇದ್ಲ? ನನ್ನ ಸರಿಯಾಗಿ ನೋಡು. ನಂತರ ಇದ್ದ ಅವಳು ನನ್ನ ಚಿತ್ರ ಬರೀತಾಳೆ. ಸರಿ, ಅದೆಲ್ಲ ನಾನು ನೋಡ್ಕೋತೀನಿ. ನೋಡು,
ದಯವಿಟ್ಟು ನನ್ನ ಹೊರಗಡೆ ಬಿಡು. ಅದೆಲ್ಲ ಆಗದೆ ಇರೋ ಕೆಲ್ಸ. ನೀನ್ ಅದನ್ನ ಕೇಳಲೂಬಾರ್ದು, ನಾನು ಅದನ್ನ ಮಾಡ್ಲೂಬಾರ್ದು. ಸೊ ನೀನ್ ನನ್ನ ಹೊರಗಡೆ ಬಿಡಲ್ಲ? ಬಿಡಲ್ಲ. ಬಿಡಲ್ಲ ಅಲ್ಲ? ಬಿಡಲ್ಲ ಅಲ್ಲ ನಿನ್ನ? ಬಿಡಿ! ಏ ಬಸ್ವಾ, ಎಲ್ಲೋ ಇದ್ಯಾ? ಬಾಯಿಲಿ ಬಸ್ವಾ! ಯೋ ಬಸವನೂ ಇಲ್ಲ. ಏ ಬಿಡೆ! ಏಯ್! ಏಯ್, ಯಾರು ನೀವು? ಏಯ್ ಕಟ್ಟೋ! ಬಿಡ್ರಿ ನನ್ನ. ಏಯ್ ಬಿಡ್ರಿ ನನ್ನ. ಮುಚ್ಚ ಬಾಯಿ! ಏಯ್ ಕೂತ್ಕೊಳೆ! ಅಯ್ಯೋ ಹೋಗ್ಲಿ ಪಾಪ ಅಂತ ಸುಮ್ನಿದ್ರೆ ಏನ್ ಮಾಡ್ತಿದ್ಯಾ? ತಪ್ಪಿಸ್ಕೊಳಕ್ ನೋಡ್ತೀಯಾ? ಏ ಬಸ್ವಾ, ಯಾವುದೇ ಕಾರಣಕ್ಕೂ ಕೈ ಬಿಚ್ಚಬೇಡಿ. ಹುಷಾರು, ಇವಳ ಮೇಲೆ ಒಂದು ಕಣ್ಣಿಡಿ. ಏ ಏ ಏ ಇವಳ ಫ್ರೆಂಡು ಅಂದ್ರೆ ಅವಳೇನಾ? ಏನಾದ್ರೂ ದುಡ್ಡಿನ ಆಸೆಗಾಸೆ ಪಟ್ಟು ಮನೆಗೆ ಹೋಗಿ ಸೇರ್ಕೊಂಡಿದ್ದಾಳ? ಅಯ್ಯೋ, ನಮ್ಮ ಅಣ್ಣನ್ಗೆ ತಂಗಿ ಅಂದ್ರೆ ಮೊದ್ಲೇ ಪ್ರಾಣ. ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ? ಏ, ನಿಮಗೆ ದುಡ್ಡು ಬೇಕು ತಾನೆ? ಎಷ್ಟು ಬೇಕಾದ್ರೂ ಕೊಡ್ತೀನಿ. ಮೊದ್ಲು ಕಟ್ಟು ಬಿಚ್ಚು. ಬಿಚ್ಚೆ. ರಾಘವ್, ನೀನ್ ಬರೋವರೆಗೂ ಅಮ್ಮ ಇಲ್ಲೇ ಇರ್ತಾಳೆ, ಎಲ್ಲಿಗೂ ಹೋಗಲ್ಲ, ಸರಿನಾ? ಗುಡ್ ಬಾಯ್ ಆಗಿ ಸ್ಕೂಲ್ಗೆ ಹೋಗಿ ಬಂದ್ಬಿಡ್ಬೇಕು, ಓಕೆನಾ? ಬಾಯ್. ಅಚ್ಚಮ್ಮ, ನಾನ್ ಬಿಟ್ ಬರ್ತೀನಿ ರಾಘವನ. ಬಾಯ್ ಮಾಡಿ. ಬಾಯ್ ರಾಘವ್. ಅರ್ಚನಾ, ಅಮ್ಮ. ಅರ್ಚನಾ, ನಾನ್ ನಿನ್ಗೆ ತುಂಬಾ ತೊಂದರೆ ಕೊಟ್ಬಿಟ್ನಮ್ಮ. ಪಾಪ ನಮ್ ರಾಘುಗೋಸ್ಕರ ನೀನ್ ಎಷ್ಟೆಲ್ಲ ಮಾಡ್ತಾ ಇದ್ಯಾ. ನೀನೊಬ್ಳು ಮದ್ವೆ ಆಗ್ದೇ ಇರೋ ಹುಡುಗಿ, ಆದ್ರೆ ನಾನ್ ನಿನ್ಗೆ ತಾಯಿ ಪಟ್ಟ ಕೊಟ್ಬಿಟ್ಟಿದೀನಿ. ನಿನ್ಗೆ ಇಷ್ಟು ತೊಂದರೆ ಕೊಟ್ಟಿರೋದಕ್ಕೆ ದಯವಿಟ್ಟು ಕ್ಷಮ್ಸಮ್ಮ. ಹಾಗೆ ನಮ್ಮೆಲ್ಲರ ಕಡೆಯಿಂದ ನಿನ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಅಮ್ಮ, ರಾಘವ್ ಹಾಸ್ಪಿಟಲ್ ಇಂದ ಬಂದಾಗಿಂದ ನಾನು ಇದನ್ನೇ ಮಾಡ್ತಿದ್ದೀನಲ್ವಮ್ಮ. ಇದ್ದಕ್ಕಿದ್ದ ಹಾಗೆ ಯಾಕಿಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ? ಆ ಥರ ಎಲ್ಲ ಏನು ಅನ್ಕೋಬೇಡಿ. ಅದೇನೋ ಹೌದು, ಆದ್ರೆ ಒಂದ್ ಹೆಣ್ಣು ಮದ್ವೆನೇ ಆಗದೆ ಬೇರೆಯವ್ರ ಮನೇಲಿದ್ದು ಆ ಮನೆ ಮಗುಗೆ ತಾಯಿ ತರ ಆಕ್ಟ್ ಮಾಡೋದಿದ್ಯಲ್ಲ, ಅದೊಂಥರ ಸಿಕ್ಕಾಪಟ್ಟೆ ಕಿರಿಕಿರಿ. ಅಮ್ಮ ಅದನ್ನೇ ತುಂಬಾ ಫೀಲ್ ಮಾಡ್ಕೋತಾ ಇದ್ದಾರೆ. ಕಿರಿಕಿರಿ ಆಗೋದಾಗಿದ್ರೆ ನಾನಿದನ್ನ ಒಪ್ಕೋತಾನೆ ಇರ್ಲಿಲ್ವಲ್ಲ. ಅದಿರ್ಲಿ, ಏನು ದಿಢೀರಂತ ಥ್ಯಾಂಕ್ಸ್ ಎಲ್ಲ? ಮನೆ ಮಗುಗೋಸ್ಕರ ಯಾರೋ ನೀವು ಸಂಬಂಧನೇ ಇಲ್ದೇನೆ ಇಷ್ಟೊಂದೆಲ್ಲ ಮಾಡ್ತಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಅದನ್ನೇ ಹೇಳ್ತಾ ಇರೋದು ಅತ್ತೆ. ಮೂರು ಕಡೆಯಿಂದ ದಾಳಿ ಮಾಡ್ಬೇಕು ಅಂತ 3 ಜನ ಮೂರ್ ತರ ಮಾತಾಡ್ತಾ ಇದ್ದಾರೆ. ಶಾಂತಿ, ಗೆಟ್ ರೆಡಿ, ಈಗ ವಾರ್ ಶುರು ಆಗತ್ತೆ. ಈಗ ನಮ್ ರಾಘವ ನಾರ್ಮಲ್ ಆಗ್ಬಿಟ್ಟಿದೆನಮ್ಮ. ಇನ್ಮೇಲೆ ನೀನು